ದಯಮಾಡಿ ಕೆಳಗಡೆ ಇದಿರೋದು ಭರ್ತಿ ಹಾಕಿರೋದು ಅವರೇ ಅವ್ರ ಕಡೆಯವ್ರನ್ನ ನಿಲ್ಲಿಸಿ ಇವ್ರಿಗೆಲ್ಲ ಶೆಡ್ ಹಾಕೋದು. ಈಗ ಅವರೇ ಇಲ್ಲಿ ಬಂದು ಏಕಾಏಕಿ ವೋಟ್ ಬ್ಯಾಂಕ್ಗೋಸ್ಕರ ಅವ್ರು ಇಟ್ಕೊಂಡಿರೋದಣ್ಣ. ಈ ಥರ ಇಲ್ಲೇ ಇಲ್ಲ, ಇಡೀ ಕ್ಷೇತ್ರದಲ್ಲಿ ಆ ಥರ ಅಲ್ಲಲ್ಲಿ ಅವ್ರಿಗೆ ಏನು ಬೇಕೋ ಎಲೆಕ್ಷನ್ ಟೈಮಲ್ಲಿ ಅದಕ್ಕೋಸ್ಕರ ಇವ್ರನ್ನ ಇಟ್ಕೊಂಡಿರೋದು. ಇವಾಗೆಲ್ಲ ಆದಮೇಲೆ ನೀವು ಅವ್ರಿಗೆ ವೋಟ್ ಹಾಕಿದ್ದೀರಾ, ನನ್ನ ಕಾಲು ಹಿಡಿತೀರಾ. ಆಚೆ ತಳ್ಳಿ ಬಿಡ್ತೀನಿ ನೋಡಿ, ಇಲ್ಲಿ ಮಾತಾಡೋಂತ ಅವಶ್ಯಕತೆ ಬೀದಿಗೆ ಬಿಟ್ಟು ಅಳರಿ. ಅದು ನಾನು ಬೀದಿಗೆ ಕಾತದ ಏನೋ ನನಗೆ ಗೊತ್ತಿಲ್ಲ. ಇಲ್ಲ ಊಟಗಲ್ಲೇ ಒದ್ದು ಬಿಡ್ತೀನಿ ಅಂತ ಮಗನ ಊಟಗಲ್ಲೇ ಸರ್ ಸರ್ ಅವನು ಮನುಷ್ಯನೋ ರಾಕ್ಷಸಿನ ಅವನು. ನಮ್ಗೆ ಈ ಊರಲ್ಲಿ ಹಾಕಿಲ್ಲ, ನಮ್ಗೆ ಕುಡ್ಕೊಳ್ತೀನಕ್ಕ ನಮ್ಗೆ ನ್ಯಾಯ ಬೇಡ ಸರ್. ನಾವು ಒಟ್ಟಿ ಕಟ್ಟಿಗೆ ನಾವು ಊರು ಬಿಟ್ಟು ಊರು ಬಂದೀವಿ. ನಾವು ಪೊಲೀಸ್ನವರು ಸರ್ವೆ ಮಾಡಿ ನೀಟಾಗಿ ಆಗಿದೆ. ಆಮೇಲೆ ಆ ರೇಷನ್ಸ್, ಸ್ಕೂಲ್ ಹುಡುಗರದು ಬ್ಯಾಗ್ಸ್, ಬಟ್ಟೆಗಳು ಎಲ್ಲ ಹಣ ಎಲ್ಲ ಇಲ್ಲ ರೀ, ಈ ತರ ಮಾಡಿದ್ರೆ ಸ್ಕೂಲ್ಗೆ ಹೋಗಿಲ್ಲ, 4 ದಿನದಿಂದ ಮನೇಲೇ ಇದ್ದೀವಿ. ಬಟ್ಟೆ ಗಿಟ್ಟೆ ಎಲ್ಲ ಬಿಸಾಕಿರ್ತಾರೆ. ಈ ತರ ಇದ್ರೆ ಹೆಂಗ್ ಮಾಡಕ್ಕೆ ನಾವು ಏನು ಒಂದಿಲ್ಲ. ನಮ್ ಗುಡ್ಡದ ಮೇಲೆ ಬಟ್ಟೆ ಬಂದೆ ನಮಗ್ ಕರೆ, ಅದು ಬಿಟ್ರೆ ನಮ್ಗೊಂದು ಮನ್ಕಳಕ್ ಕೂಡ ಏನಿಲ್ಲ. ಈಗೆಲ್ಲ ಮನುಷ್ಯತ್ವನೂ ಇಲ್ಲ, ಮಾನವೀಯತೆನೂ ಇಲ್ಲ. ರೆಸಿಪಿ ಬಂದಿಲ್ವಾ? ಅಲ್ಲ, ಡಿಸ್ಪೋಸಲ್ ಇಂಪಾರ್ಟೆಂಟ್ ಅದೇ ಸೆಕ್ಷನ್ ಹಾಕಿಲ್ಲ ಅಂದ್ರೆ ಏನು ಜಾತಿನಿಂದ ಅಂದ್ರೆ ಅದು ಏನಾಗುತ್ತೆ? ಈಗ ಹೆಣ್ಮಕ್ಳಿಗೆ ಅಮ್ಮ ಎಲ್ಲ ಮನೆ ಹೇಳಿದ್ರು, ಈ ಥರ ನಮಗೆ ಎದೆ ಗೊತ್ತಿರೋ ಅಂತ ಹೇಳಿದ್ರು, ಮಕ್ಕಳ ಬಿಸಾಕರು ಕೇಸ್ ಗೊತ್ತಿರೋದೆ. ನಿಮ್ಗೆ ಇನ್ಫಾರ್ಮೇಶನ್ ಇಂದ ಬಂದಿದ್ದಾರೆ ಇಲ್ಲಿಗೆ. BNS 354 ಹಾಕಿದ್ದೀವಿ. ಅಲ್ಲ, ನಿಮ್ಗೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಇಂದ ಬಂದಿದ್ದಾರೆ. ಅಲ್ಲಲ್ಲ, ಅದನ್ನ 50 ಮನೆ ಖಾಲಿ ಮಾಡಕ್ಕೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಡಬಾರ್ದಾ? ಹೇಳಿ, ನಮಗೆ ಮಾಹಿತಿ ಇಲ್ಲ. ಆಮೇಲೆ BBMP ಅವ್ರಿಗೆ ಅಧಿಕಾರಿ ಇಲ್ಲ, ಬಿಡಿ ಅಧಿಕಾರಿಗಳು ಬರಬೇಕು. ಡ್ರೆಸ್ ಬಸ್ಸೇ ಬರುತ್ತೆ. ಒಬ್ಬ ಶಾಸಕರು ಬಂದು ನೇರವಾಗಿ ನಿಂತ್ಕೊಂಡು ಖಾಲಿ ಮಾಡ್ತಾರೆ. ತಾತ್ಕಾಲಿಕ ಶೆಡ್ ಹಾಕಕ್ಕೆ ಏನು ತೊಂದರೆ ಇಲ್ಲ ಸರ್, ಇದೇ ಜಾಗದಲ್ಲಿ. ಆಮೇಲೆ ಸ್ಲಮ್ ಬೋರ್ಡ್ಗೆ ಆಲ್ರೆಡಿ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ ನಮಗೆ, ಪರ್ಮನೆಂಟ್ ಇದು ಕೊಡಿ ಅಂತ. ಆ ಲೆಟರ್ಗೆ ತಾವು ಸ್ವಲ್ಪ ಶಕ್ತಿ ತುಂಬಿದ್ರೆ ಅವ್ರಿಗೆ ಪರ್ಮನೆಂಟ್ ನೆಲೆ ಸಿಗುತ್ತೆ ಸರ್. ಯಾಕೆ ಈಗ ಸ್ವಲ್ಪ ಜೀವನ ಬದುಕನ್ನ ಹುಡ್ಕೊಳ್ಳಿಕ್ಕೋಸ್ಕರ ಸುಮಾರು 500 ಕಿಲೋಮೀಟರ್ ಬಂದು ಇಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಿ. ಇವತ್ತು ಬಹಳ ವರ್ಷ ಆಗಿದೆ ಅಂತ ಕೆಲವರು 15 ವರ್ಷದಿಂದ ಇಲ್ಲೇ ವಾಸ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ವಿ. ಶಾಸಕರು ಯಾಕೆ ಈ ರೀತಿ ತೀರ್ಮಾನ ಮಾಡಿದ್ರು ಗೊತ್ತಿಲ್ಲ ನನಗೆ. ಆದರೆ ಈ ಥರದ ಘಟನೆಗಳು ಮಾಡಬಾರ್ದು. ಸರ್ಕಾರಿ ಜಾಗ ಆಗಲಿ, ಖಾಸಗಿ ಜಾಗ ಆಗಲಿ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಆ ನಂತರ ಏನಾದರೂ ಮಾಡಬೇಕಾದಂಥದ್ದು ಒಂದು ಧರ್ಮ. ಇವತ್ತು ಈ ರೀತಿಯ ನಡವಳಿಕೆ ಬಹುಶಃ ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಇಂಥ ಒಂದು ರೀತಿಯಲ್ಲಿ ಬಂದು ಗೂಂಡಾಗಿರಿ ಮಾಡಿ, ಅದು ಬಡವ್ರ ಮೇಲೆ, ಯಾರೋ ಬೇರೆಯವ್ರ ಮೇಲೆ, ಬಲಿಷ್ಠರ ಮೇಲೆ ಮಾಡೋದೇ ಪರವಾಗಿಲ್ಲ, ಬಡವ್ರ ಮೇಲೆ ಕೂಲಿ ಮಾಡ್ತಾ ಇರ್ತಕ್ಕಂಥವ್ರ ಮೇಲೆ ಈ ರೀತಿಯ ದೌರ್ಜನ್ಯ ಮಾಡಿ ಈ ರೀತಿ ತೆರವುಗೊಳಿಸುವಂಥ ಕೆಲಸ ಏನು ಮಾಡಿದ್ದಾರೆ, ಅದು ನಾನು ಕೆಲವು ಅಧಿಕಾರಿಗಳನ್ನ ಮಾತನಾಡಿದೆ. ಸರ್ಕಾರ ಏನಾದರೂ ಸೂಚನೆ ಕೊಟ್ಟಿದೆಯಾ ಅಥವಾ ಇಲಾಖೆ ಏನಾದರೂ ಸೂಚನೆ ಕೊಟ್ಟಿದೆಯಾ ಅಂತ. ಇಲಾಖೆಯವ್ರಿಗೆ ಯಾರಿಗೂ ಕೂಡ ಏನೂ ಗೊತ್ತಿಲ್ಲ. ಇದನ್ನು ಏಕಾಏಕಿ ಶಾಸಕರು ಬಂದು ಅವರ ದೌರ್ಜನ್ಯವನ್ನು ಇಲ್ಲಿ, ಅವರ ಅಟ್ಟಹಾಸವನ್ನು ಇಲ್ಲಿ ಮೆರೆದಿದ್ದಾರೆ. ಅವರಿಗೆ ಭಗವಂತ ಖಂಡಿತ ಶಿಕ್ಷೆಯನ್ನು, ನಿಮ್ಮ ಏನು ಇದಿದೆ ಅದು ಶಿಕ್ಷೆಯನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸರ್ಕಾರ ನಿಮ್ಮ ಪರವಾಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ವಿಚಾರವಾಗಿ ಇವತ್ತೇ ಮಾತನಾಡ್ತೀನಿ, ಹೇಳಿದ್ದೀನಿ. ನಮ್ಮ ಶಾಸಕರು, ಸೂಪರ್ ಶಾಸಕರು ನಿನ್ನೆಯಿಂದಲೂ ಕೂಡ ಬೆಳಗಾವಿಯಿಂದ ನೇರವಾಗಿ ಅವರು ಬಂದು ನಿಮ್ಮನ್ನು ಭೇಟಿ ಮಾಡಿ, ನನ್ನನ್ನು ಕೂಡ ಬಂದು ಭೇಟಿ ಮಾಡಿ ಈ ಥರ ಇದೆ, ತಾವು ದಯವಿಟ್ಟು ಬರಬೇಕು ಅಂತ ಹೇಳಿದ್ರು. ನಾನು ನಾಳೆ ಬೆಳಗ್ಗೆ ಬರ್ತೇನೆ ಅಂತೇಳಿ ನಾನು ಅವರಿಗೆ ತಿಳಿಸ್ತೇನೆ. ಸೊ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದೇನೆ, ಮನವಿ ಮಾಡಿದ್ದೇನೆ. ಉಪಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ
ನಿಮಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಇಲ್ಲಿ ವಾಸ ಮಾಡಲಿಕ್ಕೆ, ಮತ್ತು ಮುಂದಿನ ದಿನಗಳಲ್ಲಿ ಏನು ನಿಮಗೆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ, ಕಾನೂನಲ್ಲಿ ಅವಕಾಶ ಇದೆ, ಅದನ್ನು ಚರ್ಚೆ ಮಾಡಿ ಆದಷ್ಟು ಬೇಗ ನಾನು ಅವರಿಗೆ ತಿಳಿಸ್ತೇನೆ. ಸಂಬಂಧಪಟ್ಟಂಥ BBMP ಕಡೆಯಿಂದ ಕೂಡ ಏನಾಗಬೇಕು ಅನ್ನೋದನ್ನು ನಾನು ಅಧಿಕಾರಿಗಳು, ನಾನು ಫೋನ್ ಮಾಡಿದ್ದೆ, ಅವರು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಅಂತೇಳಿ ನನ್ನ ಶಾಸಕರು ಫೋನ್ ಮಾಡಿಸಿದ್ರು, ಮಾತಾಡಿ ಅವರಿಗೆ ಅಂತೇಳಿ, ಅವ್ರ ಕೇಸ್ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ತೆರಳಿದ್ರು. ಇವತ್ತು ಬಂದಿರಬೇಕು, ಇವತ್ತು ನಾನು ಮಾತನಾಡಿ ಇನ್ನೊಂದು 2-3 ದಿನದಲ್ಲಿ ನಿಮ್ಗೆ ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೆ ತಾತ್ಕಾಲಿಕವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು